ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹೋಮ್ ರೆಸಿಪೀಸ್. ಐ ಆಮ್ ರೂಪಾ. ಸೊ ನಾನು ಇವತ್ತು ಒಂದು ಖುಷಿ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂದ್ಕೊತಿದ್ದೀನಿ. ಸೊ ಅದೇನಪ್ಪ ಅಂದರೆ, ನೀವು ಆಲ್ರೆಡಿ ತಮ್ಮನೇಲ್ಲ ನೋಡಿರ್ತೀರ, ಗೊತ್ತೇ ಇರುತ್ತೆ. ಸೊ ತುಂಬ ಜನದ್ದು ಕ್ವಶನು ಒಂದೇ ಆಗಿತ್ತು, ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಯಿತಾ, ಅರ್ನಿಂಗ್ ಸ್ಟಾರ್ಟ್ ಆಯಿತಾ, ಎಷ್ಟು ಪೇಮೆಂಟ್ ಬಂತು, ತುಂಬ ಕ್ವಶನ್ನ ಕೇಳ್ತಾಯಿದ್ರಿ. ಸೊ ಎಸ್, ನನ್ನ ಚಾನಲು ಮಾನಿಟೈಸೇಷನ್ ಆಯಿತು. ಸೊ ಆ ಮಾನಿಟೈಸೇಷನ್ನ ಕ್ರೆಡಿಟ್ ಏರಿಯಾ ಹೇಗೆಲ್ಲ ಕಂಪ್ಲೀಟ್ ಮಾಡಿದೆ, ಎಷ್ಟು ದಿವಸ ಟೈಮ್ ತೊಗೊಂಡೆ, ಮತ್ತು ಏನೆಲ್ಲ ತಪ್ಪುಗಳನ್ನ ಮಾಡಿದೆ, ಅದನ್ನು ಹೇಗೆ ಕರೆಕ್ಷನ್ ಮಾಡಿಕೊಂಡೆ, ಪ್ರತಿಯೊಂದು ಡೀಟೇಲ್ಸ್ನ ಕೂಡ ಇವತ್ತು ನಾನು ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಕಂಪ್ಲೀಟಾಗಿ ವಿಡಿಯೋ ನೋಡಿ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೇನೆ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಚಾನಲ್ನ ಸ್ಟಾರ್ಟ್ ಮಾಡಿರೋಂಥವ್ರು, ಕುಕಿಂಗ್ ಕಲಿಬೇಕು ಅಂತ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನೀವು ಈಸಿ ವೀಡಿಯೋಸು, ಹೆಲ್ದಿ ವೀಡಿಯೋಸ್ನ ಕೂಡ ನೀವು ನೋಡ್ಬೋದು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ಮೊದಲನೇದಾಗಿ ನಾನು ಚಾನಲ್ನ ಸ್ಟಾರ್ಟ್ ಮಾಡಿ ಆ್ಯಕ್ಚುಲಿ 1 ವರ್ಷ ಆಯಿತು. ಸೊ ಅಕ್ಟೋಬರ್ 10, 2024ನಲ್ಲಿ ನಾನು ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಬಟ್ ಚಾನಲ್ ಸ್ಟಾರ್ಟ್ ಮಾಡುವಾಗ ನಾನು ಅಂದ್ಕೊಂಡಿದ್ದೆ ತುಂಬ ಲಾಂಗ್ ಟೈಮ್ ತೊಗೊಳುತ್ತೆ ನನ್ನ ಚಾನಲ್ ಮಾನಿಟೈಸೇಷನ್ ಆಗೋದಕ್ಕೆ ಅಂತ ಅಂದ್ಕೊಂಡೆ. ಬಟ್ ಯಾವುದೇ ಯೂಟ್ಯೂಬ್ ಬಗ್ಗೆ ನನಗೆ ನೋ ಐಡಿಯಾಸ್. ಅದು ಹೇಗೆ ಪ್ರೋಸೆಸ್ ಏನಿದೆ, ಏನೆಲ್ಲ ಕ್ರೆಡಿಟ್ ಏರಿಯಾ ಇದೆ, ಅದನ್ನು ಕಂಪ್ಲೀಟ್ ಮಾಡಬೇಕಾ ಬೇಡವಾ, ಏನು ಕೂಡ ನನಗೆ ಗೊತ್ತಿರಲಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ. ಚಾನಲ್ ಸ್ಟಾರ್ಟ್ ಮಾಡಿ 1 ಮಂತ್ ಕಂಟಿನ್ಯೂ ಆಯಿತು. ಅದಾದಮೇಲೆ 11 ಮಂತ್ಸ್ ನಾನು ವಿಡಿಯೋನ ಸ್ಟಾಪ್ ಮಾಡಿದೆ. ಆಫ್ಟರ್ ದಟ್ ನಾನು ಆಫ್ಟರ್ ಡೆಲಿವರಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಸೊ ನಾನು ವಿಡಿಯೋನ ಕಂಟಿನ್ಯೂ ಮಾಡಿದ್ದು ಸೇಮ್ 2025 ಅಕ್ಟೋಬರ್ನಲ್ಲಿ ನಾನು ಮತ್ತೆ ಚಾನಲ್ನ ರನ್ ಮಾಡಿದೆ. ಅಕ್ಟೋಬರಿಂದ ಸ್ಟಿಲ್ ಇಲ್ಲಿವರೆಗೂ ಕೂಡ ಅದೇ ಸಪೋರ್ಟರು ಹೀಗೆ ಇದ್ದಾರೆ. ಬಟ್ ನಿಮ್ಮೆಲ್ಲರ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಆಗಿತ್ತು ನನಗೆ. ಸೊ ಆಲ್ರೆಡಿ ಚಾನಲ್ ಸ್ಟಾರ್ಟ್ ಮಾಡಿ ಮತ್ತೆ ಡ್ರಾಪ್ಔಟ್ ಆಗಿ ಮತ್ತೆ ನಾನು ಚಾನಲ್ನ ಸ್ಟಾರ್ಟ್ ಮಾಡಿದೆ. ಸೊ ಹಾಗಾಗಿ ಹೆಂಗಿರುತ್ತೋ ಏನೋ ಅನ್ನೋ ಒಂದು ಭಯ ಕೂಡ ಇತ್ತು. ಬಟ್ ನೀವು ಖಂಡಿತ ಸಪೋರ್ಟ್ ಮಾಡ್ತೀರಾ. ಸೊ ಸಪೋರ್ಟ್ ಮಾಡಿದ್ರಿ ಕೂಡ ಇಲ್ಲಿವರೆಗೂ. ಸೊ ನಿಮ್ಮೆಲ್ಲರ ಸಪೋರ್ಟಿಂದನೇ ನಾನು ಈ ಶಾರ್ಟ್ ಟೈಮಲ್ಲಿ ನಾನು ಮಾನಿಟೈಸೇಷನ್ ಮಾಡ್ಕೊಳ್ಳೋದಕ್ಕೆ ಆಗಿದ್ದು. ಬಟ್ ನನಗಂತೂ ನಿಜ ನಂಬಿಕೆ ಇರಲಿಲ್ಲ, ನಾನು ಇಷ್ಟು ಕಡಿಮೆ ಸಮಯದಲ್ಲಿ ಮಾನಿಟೈಸೇಷನ್ ಮಾಡ್ಕೋತೀನಿ ಅಂತ. ನಾನು ಅಂದ್ಕೊಂಡಿದ್ದು ಮೇ ಬಿ 1 ಇಯರ್ ಮೇಲೆ ಆಗುತ್ತೆ. ಕೆಲವೊಂದು ವೀಡಿಯೋಸ್ನ ನೋಡ್ತಾ ಇದ್ದೆ ಹಾಗೆ. ಸೊ ಅದರಲ್ಲೆಲ್ಲ 1 ವರ್ಷ ಆಯಿತು, 2 ವರ್ಷ ಆಯಿತು, 6 ಮಂತ್ಸ್ ಆಯಿತು, ಹಾಗೆಲ್ಲ ಹೇಳ್ತಿದ್ರು. ನಂದು ಅಷ್ಟು ಈಸಿಯಾಗಿ ಮಾನಿಟೈಸೇಷನ್ ಆಗಲ್ಲ, 1 ವರ್ಷನಾದರೂ ಕಡಿಮೆ ಆದರೂ ತೊಗೊಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಲಾಸ್ಟ್ 5-6 ಮಂತ್ಸಲ್ಲಿ ನಾನು ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಂಡಿದ್ದೆ. ಅದಂತೂ ತುಂಬ ಖುಷಿ ಇದೆ. ಸೊ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್, ಸೊ ವೀಡಿಯೋಸ್ ನೋಡಿರೋರಾಗ್ಬೋದು, ಲೈವಲ್ಲಿ ಸಪೋರ್ಟ್ ಮಾಡಿರೋರಾಗ್ಬೋದು, ಪ್ರತಿಯೊಬ್ಬರು ಕೂಡ ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿದ್ರು. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾರ್ಟ್ಫುಲಿ ಥ್ಯಾಂಕ್ ಯು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹಾಗೆ ನಿಮ್ಮ ಒಂದು ಸಪೋರ್ಟ್ ಇನ್ನು ಮುಂದೆ ಕೂಡ ಹಾಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಚಾನಲ್ನ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಲೈವಲ್ಲಿ ಏನು ಅಂದರೆ ಏನೂ ಗೊತ್ತಿರಲಿಲ್ಲ. ಹೇಗೆ ಲೈವ್ ಮಾಡಬೇಕು, ಏನು ಮಾತಾಡಬೇಕು, ಲೈವಲ್ಲಿ ಮಾತಾಡಿದ್ರೆ ವ್ಯೂವರ್ಸ್ ಬರ್ತಾರೆ, ಎಷ್ಟೊತ್ತು ಮಾತಾಡಬೇಕು, ಹೇಗೆ ಏನು ಮಾಡಬೇಕು, ಏನೂ ಗೊತ್ತಿಲ್ಲ ನನಗೆ ಲೈವ್ ಸ್ಟಾರ್ಟ್ ಮಾಡೋವಾಗ. ಬಟ್ ಒಬ್ಬರು ಪರ್ಸನ್ನು ನನಗೆ ತುಂಬ ಹೆಲ್ಪ್ ಮಾಡಿದ್ರು ಲೈವ್ ಮಾಡೋವಾಗ. ಹೀಗೆ ಮಾಡಿದ್ರೆ ನೀವು ಸ್ವಲ್ಪ ವಾಚಿಂಗ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಇಲ್ಲಾಂತಂದರೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡೋದಕ್ಕಾಗಲ್ಲ, ಇದನ್ನು ಮಾಡಿ ಅದನ್ನು ಮಾಡಿ, ಹಂಗೆ ಮಾಡಿದ್ರೆ ಹಿಂಗಾಗುತ್ತೆ. ಸೊ ತುಂಬ ಐಡಿಯಾಸ್ನ ಕೊಟ್ಟರು. ಬಟ್ ಅವ್ರನ್ನ ನಾನು ಚಾನಲ್ ಇವಾಗ ರನ್ ಮಾಡ್ತಿದ್ದೀನಿ ಅಂದರೆ ಮೇಜರ್ ಅವರೇನೆ. ಸೊ ತುಂಬ ಸಪೋರ್ಟಿವ್ ಆಗಿ ನಿಂತರು. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಒಂದು ಈ ಸಪೋರ್ಟು ಹೀಗೆ ನನಗೆ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊತೀನಿ. ಯಾವುದೇ ಒಂದು ಸ್ಟೆಪ್ಪಲ್ಲಾಗಿರ್ಬೋದು, ನನ್ನ ಚಾನಲ್ನ ರನ್ ಮಾಡ್ತಿದ್ದೆ, ಪ್ರತಿಯೊಂದು ಸ್ಟೆಪ್ನಲ್ಲೂ ಕೂಡ ಹಿಂಗೆ ಮಾಡಿದ್ರೆ ಹಂಗಾಗುತ್ತೆ, ಸೊ ವೀಡಿಯೋನ ಹಂಗೆ ಎಡಿಟ್ ಮಾಡಬೇಕು, ಹಿಂಗೆ ಎಡಿಟ್ ಮಾಡಬೇಕು, ಪ್ರತಿಯೊಂದು ಐಡಿಯಾಸ್ನ ಕೊಟ್ಟರು ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು ಏನಂದರೆ, ಇದರಲ್ಲಿ ಲೈಕ್ ಚಾನಲ್ ಸ್ಟಾರ್ಟ್ ಮಾಡೋದ ಈಸಿಯಾಗಿ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅದರಲ್ಲಿರೋಂಥ ಕ್ರೆಡಿಟ್ ಏರಿಯಾ, ಮಾನಿಟೈಸೇಷನ್ ಕ್ರೆಡಿಟ್ ಏರಿಯಾ ಏನಿದೆ, ಸೊ ಅದು ಇಷ್ಟು ಈಸಿ ಇರೋದಿಲ್ಲ ಕಂಪ್ಲೀಟ್ ಮಾಡೋದಕ್ಕೆ. ಸೊ ಆ್ಯಕ್ಚುಲಿ ಯಾವೆಲ್ಲ ಈಸಿಯಾಗಿ ಮಾನಿಟೈಸೇಷನ್ ಕ್ರೆಡಿಟ್ ಏರಿಯಾನ ನಾವು ಕಂಪ್ಲೀಟ್ ಮಾಡ್ಕೋಬೋದು, ಎಷ್ಟು ಶಾರ್ಟ್ ಟೈಮಲ್ಲಿ ನಾವು ಮಾನಿಟೈಸೇಷನ್ ಮಾಡ್ಕೋಬೋದು. ಆ್ಯಕ್ಚುಲಿ ನಮಗೆ ಅರ್ನಿಂಗ್ಸ್ ಅಂತ ಸ್ಟಾರ್ಟ್ ಆಗೋದೇ ಚಾನಲ್ ಮಾನಿಟೈಸೇಷನ್ ಆದಮೇಲೆ. ಸೊ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಅಂತಂದರೆ ನಮ್ಗೆ ಯಾವುದೇ ಥರ ಅಮೌಂಟು ನಮಗೆ ಯೂಟ್ಯೂಬ್ ಕಡೆಯಿಂದ ಬರೋದಿಲ್ಲ. ಸೊ ಫಸ್ಟು ನಾವು ಮಾನಿಟೈಸೇಷನ್ ಮಾಡ್ಕೊಳ್ಳೋದಕ್ಕೆ ಯೂಟ್ಯೂಬ್ ಕಡೆಯಿಂದ ಬಂದು 3 ಸ್ಟೆಪ್ಸ್ ಆಪ್ಷನ್ ಇರುತ್ತೆ ಮಾನಿಟೈಸೇಷನ್ ಕ್ರೆಡಿಟ್ ಏರಿಯಾ. ಸೊ ಫಸ್ಟ್ ಬಂದು 500 ಸಬ್ಸ್ಕ್ರೈಬರ್ಸ್ ಇರುತ್ತೆ, ಹಾಗೆ 3000 ವಾಚಿಂಗ್ ಅವರ್ಸ್ ಇರುತ್ತೆ. 1000 ವಾಚಿಂಗ್ ಅವರ್ಸು ಮತ್ತು 500 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಆಯಿತು ಅಂದರೆ ಸ್ವಲ್ಪ ಆಪ್ಷನ್ಸು ಓಪನ್ ಆಗುತ್ತೆ. ಸೊ ಈ ಒಂದು ಆಪ್ಷನಲ್ಲಿ ಬಂದು ಮೆಂಬರ್ಶಿಪ್ ಇರ್ಬೋದು, ಸೂಪರ್ ಸ್ಟಾರ್ಟ್ ಇರ್ಬೋದು, ಸೂಪರ್ ಸ್ಟಿಕ್ಕರ್ಸ್ ಇರ್ಬೋದು, ಈ ಒಂದು ಆಪ್ಷನ್ ನನಗೆ ಓಪನ್ ಆಗುತ್ತೆ. ಬಟ್ ಈ ಒಂದು ಆಪ್ಷನ್ನಲ್ಲಿ ನಮಗೆ ಅಷ್ಟೊಂದು ಅರ್ನಿಂಗ್ಸ್ ಅನ್ನೋದು ಬರೋದಿಲ್ಲ, ಯಾಕಂದರೆ ನ್ಯೂ ಯೂಟ್ಯೂಬರ್ಸ್ ಆಗಿರೋದ್ರಿಂದ. ಸೊ ಅಷ್ಟು ಅರ್ನಿಂಗ್ಸನ್ನು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ಸೆಕೆಂಡ್ ಒನ್ ಆಪ್ಷನ್ ಬಂದು 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚಿಂಗ್ ಅವರ್ಸ್ ಇರುತ್ತೆ. ಸೊ ಆ್ಯಕ್ಚುಲಿ ಟಾಸ್ಕ್ ಸ್ಟಾರ್ಟ್ ಆಗೋದೇ ಇಲ್ಲಿಂದ.
ಸೊ 4000 ವಾಚಿಂಗ್ ಅವರ್ಸು ಅಷ್ಟು ಈಸಿ ಇರೋದಿಲ್ಲ ಕಂಪ್ಲೀಟ್ ಮಾಡೋದಕ್ಕೆ. ಇವಾಗೆಲ್ಲ ಬಂದು ತುಂಬ ಆಪ್ಷನ್ಗಳಿದೆ. ಸೊ ಲೈವಲ್ಲಿ ಮ್ಯಾಕ್ಸಿಮಮ್ ಟೈಮ್ ಕೊಡ್ತಾರೆ, ಲೈವಲ್ಲಿ ಬಂದು ವಾಚಿಂಗ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಸೊ 4000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ಇನ್ನೂ ಒಂದು ಸ್ಟೆಪ್ ಆಪ್ಷನ್ ಇದೆ, ಅದು ಬಂದು 10 ಮಿಲಿಯನ್ ವ್ಯೂಸ್. ನಾವು ಶಾರ್ಟ್ ವಿಡಿಯೋಸ್ ಹಾಕೋದಿದ್ರೆ 10 ಮಿಲಿಯನ್ಸ್ ವ್ಯೂಸ್ನ 90 ಡೇಸ್ ಒಳಗಡೆ ಕಂಪ್ಲೀಟ್ ಮಾಡ್ಬೋದು. ಸೊ 90 ಡೇಸ್ ಒಳಗಡೆ 10 ಮಿಲಿಯನ್ಸ್ ವ್ಯೂಸ್ನ ಕಂಪ್ಲೀಟ್ ಮಾಡ್ತಂದರೆ ಹೀಗೂ ಕೂಡ ನಾವು ಮಾನಿಟೈಸೇಷನ್ನ ಮಾಡ್ಕೋಬೋದು. ಸೊ ಇವು ಒಂದು 3 ಸ್ಟೆಪ್ಪು ನಮಗೆ ಮಾನಿಟೈಸೇಷನ್ ಕ್ರೆಡಿಟೇರಿಯಾ ಇರುತ್ತೆ. ಸೊ ಆ್ಯಕ್ಚುಲಿ ಇದರಲ್ಲಿ ನಾನು ಕೆಲವೊಂದು ತಪ್ಪು ಏನು ಮಾಡಿದೆ ಅಂತ ಹೇಳಿದ್ರೆ, ನನಗೆ ಚಾನಲ್ ಸ್ಟಾರ್ಟ್ ಮಾಡುವಾಗ ಆ ವೀಡಿಯೋಸ್ನ ಹೆಂಗೆ ಅಪ್ಲೋಡ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ನಾರ್ಮಲಾಗಿ ಯೂಟ್ಯೂಬ್ನಲ್ಲೇ ಅಪ್ಲೋಡ್ ಮಾಡ್ತಿದ್ದೆ, ಬಟ್ ಅದರಲ್ಲಿ ಕ್ಯಾಪ್ಷನ್ ಹಾಕಬೇಕಾ ಅಥವಾ ಡಿಸ್ಕ್ರಿಪ್ಷನಲ್ಲಿ ಏನು ಹಾಕಬೇಕು, ಹ್ಯಾಶ್ಟ್ಯಾಗ್ ಏನು ಹಾಕಬೇಕು, ಯಾವುದು ಕೂಡ ಗೊತ್ತಿಲ್ಲ. ಸೊ ಆ ಒಂದು ತಪ್ಪನ್ನ ನೀವು ಮಾಡಬಾರ್ದು ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾವೆಲ್ಲ ತಪ್ಪುಗಳನ್ನ ಮಾಡಿದ್ದೆ, ನಾನು ಯಾವೆಲ್ಲ ತಪ್ಪುಗಳನ್ನ ಚೇಂಜಸ್ ಮಾಡಿಕೊಂಡೆ, ಮತ್ತು ಈಸಿಯಾಗಿ ಹೇಗೆ ಮಾನಿಟೈಸೇಷನ್ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ ನಾನು. ಸೊ ಇದರಲ್ಲಿ ಬಂದು ಫಸ್ಟ್ ಸ್ಟೆಪ್ ಇರುತ್ತೆ ಮಾನಿಟೈಸೇಷನ್ಗೆ. ಹಾಗೆ ಚಾನಲ್ ಬಿಗಿನರ್ಸ್ ಆಗಿದರೆ ಚಾನಲ್ ಸ್ಟಾರ್ಟ್ ಮಾಡಿದಾಗ ಚಾನಲ್ಗೆ ಮೇಯ್ನಾಗಿ ಬಂದು ಕಂಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಯೋಚನೆ ಮಾಡಿ ನೀವು ಒಂದು ಕಂಟೆಂಟ್ ಯಾವುದು ತೊಗೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕಂಟೆಂಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಬೇಕಾಗುತ್ತೆ. ಕಂಟೆಂಟು ಅನ್ನೋದಕ್ಕಿಂತ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಬೇಕು. ಸೊ ನಾವು ಒಂದು ದಿವಸ ವೀಡಿಯೋ ಹಾಕೋದು, ಮತ್ತು ಒಂದು ವಾರ 15 ದಿವಸ ಬಿಡೋದು, ಆದರೂ ನೆಕ್ಸ್ಟ್ ಡೇ ಒಂದು ಹಾಕೋದು, ಅಯ್ಯೋ ವೈರಲ್ ಆಗ್ತಿಲ್ಲ ಅಂತ ಕೈ ಬಿಡೋದು. ಸೊ ಈ ಥರ ಆಗಬಾರ್ದು. ಯಾವುದೇ ಚಾನಲ್ ಆದರೂ ಕೂಡ ಲೈಕ್ ಹೇಳ್ತಾರಲ್ವ, ಬೀಜ ಹಾಕಿದ ತಕ್ಷಣವೇ ಗಿಡ ಬರಲ್ಲ, ಹಣ್ಣು ಬರಲ್ಲ, ಕಾಯಿ ಬರಲ್ಲ ಅಂತ. ಸೊ ಹಾಗೆ ಯಾವುದು ಕೂಡ ಹಾಕಿದ ತಕ್ಷಣವೇ ನಮಗೆ ಪ್ರತಿಫಲ ಸಿಗಬೇಕು ಅಂದರೆ ಖಂಡಿತ ಆಗಲ್ಲ. ಸೊ ಅದು ಲೈಕ್ ಏನು ಹೇಳ್ತಾರೆ, ಬೀಜ ನಾವು ಆ ಭೂಮಿಗೆ ಹಾಕಿರ್ತೀವಿ, ಅದು ನೀರನ್ನ ತಗೊಂಡು ಮೊಳಕೆ ಹೊಡೆದು ಗಿಡ ದೊಡ್ಡದಾಗಿ ಬೆಳೆದು ಆಮೇಲೆ ಕಾಯಾಗಿ ಆಮೇಲೆ ಹಣ್ಣಾಗೋದು, ಅಲ್ಲಿವರೆಗೂ ನಾವು ಕಾಯಬೇಕಾಗತ್ತೆ. ಸೊ ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟು ತಾಳ್ಮೆ. ಸೊ ಆ ತಾಳ್ಮೆನ ಇಟ್ಕೊಂಡು ನಾವು ಯೂಟ್ಯೂಬ್ನ ಮಾಡಬೇಕಾಗತ್ತೆ. ಸೊ ಫಸ್ಟ್ ಸ್ಟೆಪ್ಪು ಕನ್ಸಿಸ್ಟೆನ್ಸಿ ನಾವು ಯೂಟ್ಯೂಬ್ನಲ್ಲಿ ಮೇಂಟೈನ್ ಮಾಡೋದು ಅಂದರೆ ಇವತ್ತಲ್ಲ ನಾಳೆ 100% ಚಾನಲು ವೈರಲ್ ಆಗುತ್ತೆ. ಸೊ ವೀಡಿಯೋಸ್ ಕೂಡ ಕ್ಲಿಕ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ಫಾರ್ಮೇಷನ್ ಮೇಯ್ನ್ ಆಗಿರುತ್ತೆ. ಸೊ ನಾವು ಯಾವುದೇ ಒಂದು ವೀಡಿಯೋ ಮಾಡ್ತಿದ್ದೀವಿ ಅಂದರೆ ಒಂದು ಇನ್ಫಾರ್ಮೇಷನ್ ಕೊಡೋ ಥರ ಇರಬೇಕು. ಸೊ ಅದರಿಂದ ಕೂಡ ನಾವು ವ್ಯೂವರ್ಸ್ನ ಕ್ಯಾಚ್ ಮಾಡ್ಕೋಬೋದು ಬೇಗ. ಆ್ಯಂಡ್ ಥರ್ಡ್ ಒನ್ ಪಾಯಿಂಟ್ ಬಂದು ಥಂಬ್ನೇಲ್. ಸೊ ಇದನ್ನೇ ನಾವು ಮೇಜರಾಗಿ ಮಿಸ್ ಮಾಡ್ತಾಯಿದ್ದೀವಿ. ಸೊ ವೀಡಿಯೋನ ಎಡಿಟಿಂಗ್ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ತುಂಬ ಟೈಮ್ನ ತೊಗೊಳ್ತಿರ್ತೀವಿ. ಬಟ್ ಥಂಬ್ನೇಲ್ನ ರೆಡಿ ಮಾಡೋದನ್ನೇ ತುಂಬ ಜನ ಮರ್ತು ಬಿಡ್ತೀವಿ. ಥಂಬ್ನೇಲ್ ಹಾಕೋದನ್ನೇ ಮರ್ತು ಬಿಡ್ತೀವಿ. ಯಾಕಂದರೆ ನಾವು ಯಾವುದೇ ವೀಡಿಯೋ ಎಷ್ಟೇ ಎಡಿಟಿಂಗ್ ಮಾಡ್ತಂದ್ರೆ ಮೇಜರಾಗಿ ಕಾಣೋದು ಅದರಲ್ಲಿ ಥಂಬ್ನೇಲು. ಸೊ ಥಂಬ್ನೇಲು ಶೋ ಆಗಿಲ್ಲ ಅಂತಂದರೆ ಯಾವುದೇ ವೀಡಿಯೋಸ್ನ ವ್ಯೂವರ್ಸ್ ರೀಚ್ ಮಾಡೋದಕ್ಕಾಗಲ್ಲ. ಸೊ ಮೋಸ್ಟ್ ಆಫ್ 30% ವ್ಯೂವರ್ಸ್ ಬಂದು ನಮಗೆ ಥಂಬ್ನೇಲಿಂದನೇ ಸಿಗುವಂಥದ್ದು. ಸೊ ಆದಷ್ಟು ಯಾರೆಲ್ಲ ಬಿಗಿನರ್ಸ್ ಇರ್ತೀರ ಥಂಬ್ನೇಲ್ನ ಅಟ್ರಾಕ್ಟಿವ್ ಆಗಿ ಕ್ರಿಯೇಟ್ ಮಾಡಿ. ಸೊ ಥಂಬ್ನೇಲು ಎಷ್ಟು ಅಟ್ರಾಕ್ಟಿವ್ ಆಗಿ ಕ್ರಿಯೇಟ್ ಮಾಡ್ತೀರಾ ಅಷ್ಟು ವ್ಯೂವರ್ಸ್ನ ನಾವು ಈಸಿಯಾಗಿ ಕ್ಯಾಚ್ ಮಾಡ್ಬೋದು. ಆ್ಯಂಡ್ ಏನಂದರೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಬೇಕಾಗುತ್ತೆ. ಯಾವುದೇ ಒಂದು ಶಾರ್ಟ್ ವೀಡಿಯೋಸ್ ಹಾಕ್ತೀರಾ ಅಥವಾ ಲಾಂಗ್ ವೀಡಿಯೋಸ್ ಹಾಕ್ತೀರಾ, ಕಂಟಿನ್ಯೂಸ್ ಆಗಿ ನೀವು ವೀಡಿಯೋಸ್ನ ಹಾಕ್ತಿತ್ತಂದರೆ, ಸೊ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ನೀವು ಡೈಲಿ 2 ವೀಡಿಯೋಸು ಅಥವಾ 1 ವೀಡಿಯೋಸ್ ಅಂದರೆ ಹಾಕಲೇಬೇಕು. ಡೈಲಿ 2 ವೀಡಿಯೋಸ್ ಹಾಕ್ತಂದರೆ ಬೆಟರ್ ಇರುತ್ತೆ. ಸೊ ಒಂದು ವೀಡಿಯೋ ಕ್ಲಿಕ್ ಆಗಿಲ್ಲ ಅಂದರೆ ಇನ್ನೊಂದು ವೀಡಿಯೋ ಕ್ಲಿಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನಾವು ವೀಡಿಯೋದಲ್ಲೇ ಹಾಕೋವಾಗನೇ ಲೇಟಾಗಿ ಹಾಕಿ ವೈರಲ್ಲೇ ಆಗ್ತಾಯಿಲ್ಲ ಹಂಗಂದರೆ ಕಷ್ಟ ಆಗುತ್ತೆ ಅಲ್ವಾ. ಸೊ ಅಟ್ಲೀಸ್ಟ್ ಒಂದು ವೀಡಿಯೋನಾದರೂ ಡೈಲಿ ಹಾಕೋಕ್ಕೆ ಟ್ರೈ ಮಾಡಿ. ಆವಾಗ ನಾವು ಈಸಿಯಾಗಿ ವ್ಯೂವರ್ಸ್ನ ರೀಚ್ ಮಾಡ್ಕೋಬೋದು. ಆ್ಯಂಡ್ ಫೋರ್ತ್ ಒನ್ ಆಪ್ಷನ್ ಬಂದು ಅನ್ಲಿಸ್ಟ್. ಸೊ ಯಾರು ಕೂಡ ಈ ಆಪ್ಷನ್ನ ಮಾಡ್ತಾನೇ ಇಲ್ಲ, ಅದರಿಂದನೇ ನಾವು ಮೇಜರಾಗಿ ಪ್ರಾಬ್ಲಮ್ಗೆ ತಗ್ಲಾಕೊಂತಿರೋದು. ಸೊ ನಾನು ಕೂಡ ಈ ಒಂದು ತಪ್ಪನ್ನೇ ಮಾಡಿದ್ದೆ ಅಂತಲೇ ಹೇಳ್ಬೋದು. ಸೊ ನನಗೆ ಅನ್ಲಿಸ್ಟ್ ಮಾಡಬೇಕು ಅಂತಲೇ ಗೊತ್ತಿಲ್ಲ, ನಾನು ಡೈರೆಕ್ಟಾಗಿ ವಿಡಿಯೋನ ಪಬ್ಲಿಕ್ ಮಾಡ್ತಿದ್ದೆ, ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೆ. ಸೊ ಈ ರೀತಿ ಡೈರೆಕ್ಟಾಗಿ ಅಪ್ಲೋಡ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಸೊ ಏನಾದರೂ ಕಾಪಿರೈಟ್ ಸ್ಟ್ರೈಕ್ ಇತ್ತು ಅಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ನಾವು ಅನ್ಲಿಸ್ಟ್ನ 1 ಡೇ ಮುಂಚೆನೇ ನಾವು ವಿಡಿಯೋನ ಅನ್ಲಿಸ್ಟ್ ಮಾಡಿ ಇಡೋದ್ರಿಂದ ಕಾಪಿರೈಟ್ ಏನಾದರೂ ಸ್ಟ್ರೈಕ್ ಇತ್ತು ಅಂದರೆ ನಮಗೆ ಮುಂಚೆನೇ ಗೊತ್ತಾಗುತ್ತೆ. ಸೊ ನಾವು ಮುಂಚೆನೇ ಅನ್ಲಿಸ್ಟ್ ಮಾಡಿಲ್ಲ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತೀವಿ ಅಂತಂದರೆ ಕಾಪಿರೈಟ್ ಸ್ಟ್ರೈಕ್ ಬಂತು ಅಂದರೆ ನಾವು ಏನು ಮಾಡೋದಕ್ಕಾಗಲ್ಲ, ಅದರಿಂದ ನಮಗೆ ಅರ್ನಿಂಗ್ಸ್ ಕೂಡ ಬರೋದಿಲ್ಲ. ಸೊ ಅದನ್ನು ಡಿಲೀಟ್ ಮಾಡಲೇಬೇಕಾಗುತ್ತೆ. ಡಿಲೀಟ್ ಮಾಡೋದ್ರಿಂದ ಏನು ಇಶ್ಯೂ ಆಗುತ್ತೆ ಅಂತಂದರೆ, ಸೊ ನಾವು ವ್ಯೂವರ್ಸ್ನ ಏನು ರೀಚ್ ಆಗ್ತಿರ್ತೀವಿ ಆ ವ್ಯೂವರ್ಸು ಕಮ್ಮಿ ಆಗ್ತಾ ಹೋಗುತ್ತೆ ಡಿಲೀಟ್ ಮಾಡಿದ್ರೆ. ಸೊ ನೆಕ್ಸ್ಟ್ ವೀಡಿಯೋ ವೈರಲ್ ಆಗೋದು ಕೂಡ ರೀಚ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆದಷ್ಟು 1 ಡೇ ಮುಂಚೆನೇ ಅನ್ಲಿಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ನನಗೂ ಗೊತ್ತು 1 ಡೇ ಮುಂಚೆ ಅನ್ಲಿಸ್ಟ್ ಮಾಡೋದಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು 3-4 ಅವರ್ಸ್ ಮುಂಚೆನೇ ಅನ್ಲಿಸ್ಟ್ ಮಾಡಿ ವಿಡಿಯೋನ. ಅನ್ಲಿಸ್ಟ್ ಹಾಕಿದರೆ ಲೈಕ್ ನಮಗೆ ಕಾಪಿರೈಟ್ ಸ್ಟ್ರೈಕ್ ಏನಾದರೂ ಇತ್ತಂದರೆ ಮುಂಚೆನೇ ಗೊತ್ತಾಗುತ್ತೆ. ಸೊ ಅದಾದಮೇಲೆ ನಾವು ಪಬ್ಲಿಕ್ ಮಾಡ್ಬೋದು. ಸೊ ಈ ಒಂದು ಪಾಯಿಂಟು ಮೇಜರ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಬಂದು
ಕ್ಯಾಪ್ಷನ್. ಸೊ ಎಲ್ಲರೂ ಕೂಡ ಇವಾಗ ಕನ್ನಡದಲ್ಲಿ ಕ್ಯಾಪ್ಷನ್ನ ಮೆನ್ಷನ್ ಮಾಡ್ತಿದ್ರ. ಸೊ ನಾವು ಯಾವುದನ್ನೇ ಒಂದು ಸರ್ಚ್ ಮಾಡ್ತೀವಿ ಯೂಟ್ಯೂಬ್ನಲ್ಲಿ ಅಂತಂದರೆ ಈಸಿಯಾಗಿ ನಮಗೆ ಸಿಗಬೇಕು. ಸೊ ಆವಾಗ ಬಂದು ವೈರಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನಾವು ಲಾಂಗು ಕ್ಯಾಪ್ಷನ್ನ ಮೆನ್ಷನ್ ಮಾಡ್ತಂದರೆ ಕೆಲವೊಬ್ಬರಿಗೆ ಕನ್ನಡದಲ್ಲಿ ಸರ್ಚ್ ಮಾಡಲ್ಲ. ಇವಾಗಿನ ಎಲ್ಲರೂ ಬಂದು ಆಲ್ಮೋಸ್ಟು ಎಲ್ಲರೂ ಕೂಡ ಇಂಗ್ಲೀಷ್ನಲ್ಲೇ ಕ್ಯಾಪ್ಷನಲ್ಲಿ ಸರ್ಚ್ ಮಾಡ್ತಾರೆ. ಯಾವುದೇ ಒಂದು ವೀಡಿಯೋಸ್ನ ಸರ್ಚ್ ಮಾಡಬೇಕಂದ್ರೆ ಕೂಡ ಇಂಗ್ಲೀಷ್ನಲ್ಲೇ ಟ್ರೈ ಮಾಡ್ತಾರೆ. ಸೊ ಹಾಗಾಗಿ ಆದಷ್ಟು ಕ್ಯಾಪ್ಷನ್ನ ನೀವು ಇಂಗ್ಲೀಷ್ನಲ್ಲಿ ಮೆನ್ಷನ್ ಮಾಡೋದ್ರಿಂದ, ಆದಷ್ಟು ಶಾರ್ಟಾಗಿ ಕ್ಯಾಪ್ಷನ್ನ ಮೆನ್ಷನ್ ಮಾಡೋದ್ರಿಂದ ಕೂಡ ನಾವು ವ್ಯೂವರ್ಸ್ನ ಈಸಿಯಾಗಿ ಕ್ಯಾಚ್ ಮಾಡ್ಕೋಬೋದು. ಸೊ ಇದು ಒಂದು ಮೇಜರ್ ಪಾಯಿಂಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಂದರೆ ನಾವು ಡಿಸ್ಕ್ರಿಪ್ಷನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಕ್ಯಾಪ್ಷನಲ್ಲಿ ಬಂದು ಓನ್ಲಿ ಲೈಕ್ 100 ಲೆಟರ್ಸ್ ಅಷ್ಟೇ ನಾವು ಮೆನ್ಷನ್ ಮಾಡೋದಕ್ಕಾಗೋದು. ಅದರಲ್ಲಿ ಯಾವುದೇ ಹ್ಯಾಶ್ಟ್ಯಾಗ್ ಆಗಲಿ ಕೀವರ್ಡ್ಸ್ ಆಗಲಿ ಯಾವುದು ಕೂಡ ಮೆನ್ಷನ್ ಮಾಡೋದಕ್ಕೆ ಆಗೋದಿಲ್ಲ ಕೆಲವೊಂದು. ಸೊ ಹಾಗಾಗಿ ನಾವು ಡಿಸ್ಕ್ರಿಪ್ಷನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವು ಮೇನ್ ಕೀವರ್ಡ್ಸ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ಬೋದು. ಹಾಗೆ ಹ್ಯಾಶ್ಟ್ಯಾಗ್ ಕೂಡ ಮೆನ್ಷನ್ ಮಾಡ್ಬೋದು. ಸೊ ಮೇನ್ ಈ ಕೀವರ್ಡ್ಸಿಂದ ಕೂಡ ನಾನು ವ್ಯೂವರ್ಸ್ನ ಈಸಿಯಾಗಿ ಕ್ಯಾಚ್ ಮಾಡ್ಕೋಬೋದು. ಸೊ ಹಾಗಾಗಿ ಎಲ್ಲರೂ ಕೂಡ ಆದಷ್ಟು ಡಿಸ್ಕ್ರಿಪ್ಷನ್ ಕೂಡ ಯೂಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಬಂದು ಶಾರ್ಟ್ ವೀಡಿಯೋಸು. ಎಲ್ಲರೂ ಕೂಡ ಶಾರ್ಟ್ ವೀಡಿಯೋಸಲ್ಲಿ ಯಾವುದೂ ಅರ್ನಿಂಗ್ಸ್ ಬರೋದಿಲ್ಲ ಅಂತ ಶಾರ್ಟ್ ವೀಡಿಯೋಸ್ ಆದಷ್ಟು ಕಮ್ಮಿ ಮಾಡ್ತೀರಾ. ಲಾಂಗ್ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀರಾ. ಲಾಂಗ್ ವೀಡಿಯೋಸ್ ವೈರಲ್ ಆಗ್ತಾ ಇಲ್ಲ ಅಂತ ಹೇಳಿ 1 ಹಾಕ್ತೀರಾ, 2 ಹಾಕ್ತೀರಾ, 3ನೇ ದಿವಸಕ್ಕೆ ಡಿಸ್ಕಂಟಿನ್ಯೂ ಮಾಡ್ತೀರಾ. ಸೊ ಆ ಒಂದು ತಪ್ಪನ್ನ ಯಾರು ಕೂಡ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ಶಾರ್ಟ್ ವೀಡಿಯೋಸ್ನ ಹೆಚ್ಚೆಚ್ಚು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ. ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡೋದ್ರಿಂದ ಏನಪ್ಪ ಲೈಕ್ ನಮಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಈಸಿಯಾಗಿ ನಾವು ವ್ಯೂವರ್ಸ್ನ ಕ್ಯಾಚ್ ಮಾಡ್ಬೋದು. ಶಾರ್ಟ್ ವೀಡಿಯೋಸ್ ಹಾಕಿದ್ರೆ ನೀವು ಆಲ್ರೆಡಿ ನೋಡಿರ್ತೀರ. ನಾವು ಲಾಂಗ್ ವೀಡಿಯೋಸು ಸಪೋಸ್ ಒಂದು 300, 400 ಹಂಗೆ ಓಡಿತ್ತು ಅಂತಂದರೆ ಶಾರ್ಟ್ ವೀಡಿಯೋಸ್ ಬಂದು ಕೆ ವೈಸು ವರ್ಕ್ ಆಗುತ್ತೆ. ಲೈಕ್ 1000 ಆಗಿರ್ಬೋದು ಅಥವಾ 2000 ಆಗಿರ್ಬೋದು, 3K ಇರ್ಬೋದು. ಆ ಥರ ನಮಗೆ ಈಸಿಯಾಗಿ ವೈರಲ್ ಆಗುತ್ತೆ. ಸೊ ಶಾರ್ಟ್ ವೀಡಿಯೋಸ್ನ ನಾವು ಕಂಟಿನ್ಯೂಸ್ ಆಗಿ ಹಾಕೋದ್ರಿಂದ ಶಾರ್ಟ್ ವೀಡಿಯೋಸಲ್ಲಿ ಒಂದು 2 ಅಥವಾ 3 ಸಬ್ಸ್ಕ್ರೈಬರ್ಸ್ ಬಂದರೂ ನನಗೆ ಸೊ ಎಲ್ಪ್ ಆಗುತ್ತೆ. ಆ್ಯಂಡ್ ಅದರಲ್ಲಿ ಶಾರ್ಟ್ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ನೋಡ್ತಿರೋ ಕೂಡ ಮತ್ತೆ ಬ್ಯಾಕ್ ಬಂದು ಲಾಂಗ್ ವೀಡಿಯೋಸ್ ನೋಡುವಂಥ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಸೊ ಹಾಗಾಗಿ ಲಾಂಗ್ ವೀಡಿಯೋಸ್ ಜೊತೆಗೆ ನೀವು ಶಾರ್ಟ್ ವೀಡಿಯೋಸ್ ಕೂಡ ಹೆಚ್ಚೆಚ್ಚು ಫೋಕಸ್ ಮಾಡಿ. ಆ್ಯಂಡ್ ಶಾರ್ಟ್ ವೀಡಿಯೋಸಲ್ಲಿ ಬಂದು ರಿಲೇಟಬಲ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ. ಸೊ ಆ ರಿಲೇಟಬಲ್ ಆಪ್ಷನಲ್ಲಿ ಬಂದು ನಾವು ಲಾಂಗ್ ವೀಡಿಯೋ ಕೂಡ ಲಿಂಕ್ ಮಾಡೋದ್ರಿಂದ ವೈರಲ್ ಆಗುವಂಥ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಶಾರ್ಟ್ ವೀಡಿಯೋಸ್ನ ಎಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಹಾಕಿ. ಪ್ರತಿಯೊಂದು ವೀಡಿಯೋಸ್ ಕೂಡ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಆ್ಯಂಡ್ ಲಾಸ್ಟ್ ಒನ್ ಆಪ್ಷನ್ ಆ್ಯಂಡ್ ಬೆಸ್ಟ್ ಆಪ್ಷನ್ ಅಂದರೆ ನೆವರ್ ಗಿವ್ ಅಪ್. ಸೊ ಯಾವ ವೀಡಿಯೋನು ಕೂಡ ಅಥವಾ ಯಾವುದನ್ನೇ ಹಾಕಿದ್ರೆ ಕೂಡ ಸೊ ಇವತ್ತು ವೈರಲ್ ಆಗ್ತಿಲ್ಲ, ನಾಳೆ ಆಗ್ತಾ ಇಲ್ಲಪ್ಪ ಇದು ವಿಡಿಯೋ ವೈರಲ್ ಆಗಲ್ಲ ಅಂಥೇಳಿ ಸೊ ಡಿಸ್ಕಂಟಿನ್ಯೂ ಮಾಡೋರೆ ತುಂಬ ಜನ ಇರ್ತಾರೆ. ಆ ಒಂದು ತಪ್ಪನ್ನ ಯಾರು ಕೂಡ ಮಾಡೋಕ್ಕೆ ಹೋಗಬೇಡಿ. ಸೊ ವಿಡಿಯೋ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಯಿತು ಅಂದರೆ ಇವತ್ತೆಲ್ಲ ನಾಳೆ 100% ವಿಡಿಯೋ ವೈರಲ್ ಆದೇ ಆಗುತ್ತೆ. ಸೊ ನಮಗೆ ಒಂದು ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆದೇ ಆಗುತ್ತೆ. ಸೊ ಒಂದು ವಿಡಿಯೋ ವೈರಲ್ ಆಗಿಲ್ಲ ಅಂದರೆ 2ನೇ ವಿಡಿಯೋ ವೈರಲ್ ಆಗುತ್ತೆ. ಡೈಲಿ 2 ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ಆಗಿಲ್ಲ ಅಂದರೆ 1 ವೀಡಿಯೋನಾದರೂ ಕಂಟಿನ್ಯೂಸ್ ಆಗಿ ಹಾಕಿ. ಸೊ ಇವತ್ತೆಲ್ಲ ನಾಳೆ 100% ಹಾಗೆ ಆಗುತ್ತೆ. ಆ್ಯಂಡ್ ಈ ಒಂದು ನಾನು ಏನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕೊಟ್ಟಿದ್ದೀನಿ ಅದನ್ನು ನೀವು ಒಂದು ದಿವಸ ಯೂಸ್ ಮಾಡಿ. ಹಾಗಂತ ನೀವು 1 ದಿವಸ ಯೂಸ್ ಮಾಡಿದೆ, 2 ದಿವಸ ಯೂಸ್ ಮಾಡಿದೆ, ನನಗೆ ವಿಡಿಯೋ ವೈರಲ್ ಆಗ್ತಿಲ್ಲ ಅಂತೇಳಿ ಸುಮ್ಮನೆ ಆಗಬೇಡಿ. ಕಂಟಿನ್ಯೂಸ್ ಆಗಿ 1 ಮಂತ್ ಯೂಸ್ ಮಾಡಿ ನೋಡಿ. ಸ್ವಲ್ಪನಾದರೂ ಲೈಕ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯೂಸ್ ಆಗಿ ವಿಡಿಯೋ ವೈರಲ್ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಹಾಕೋದನ್ನು ಮರಿಬೇಡಿ ನನ್ನ ಚಾನಲಲ್ಲಿ, ಆಯಿತಾ? ಸೊ ನಿಮ್ಮ ಕಮೆಂಟ್ಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ನಿಮ್ಮ ಪ್ರತಿಯೊಂದು ಕಮೆಂಟ್ ನೋಡಿದಾಗ ಕೂಡ ತುಂಬ ಖುಷಿ ಆಗುತ್ತೆ. ನೀವು ನನ್ನ ವೀಡಿಯೋನ ವೆಯ್ಟ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ನಿಮ್ಮ ಕಮೆಂಟ್ಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಈ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಅಂತಂದರೆ ಇದರಲ್ಲಿ ಚಾನಲ್ ಇರೋವಂಥವ್ರು ಇರ್ತೀರಾ ಅಥವಾ ಇನ್ನೂ ಕೆಲವೊಬ್ಬರು ಬಂದು ಚಾನಲ್ನ ಸ್ಟಾರ್ಟ್ ಮಾಡಬೇಕು, ಹೇಗೆ ಮಾಡೋದು ಅಂತ ತಿಳ್ಕೊಳೋ ಅಂಥವ್ರು ಇರ್ತೀರಾ. ಸೊ ಇದರಲ್ಲಿ 2ರಲ್ಲಿ ಯಾವುದೇ ಆದರೂ ಕೂಡ ನನಗೆ ಹಾಯ್ ಅಂತ ಕಮೆಂಟ್ ಹಾಕಿ ನಾನು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀನಿ. ಯಾಕಂದರೆ ಖಂಡಿತ ನನ್ನ ವಿಡಿಯೋಗೆ ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಒಂದು ವಿಡಿಯೋದ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೈಪ್ ಆಪ್ಷನ್ ಇರುತ್ತೆ, ಹೈಪ್ ಮಾಡಿ. ಹಾಗೆ ಇಷ್ಟೊತ್ತು ತಾಳ್ಮೆಯಿಂದ ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.